ಏನ್ರಿ ಕಳ್ಳನ ಥರ ನನ್ನ ರೂಮಿಗೆ ಬಂದಿದ್ದೀರಲ್ಲ? ಅಯ್ಯೋ, ಕೆಲಸ ಆಗಬೇಕು ಅಂದರೆ ಕಳ್ಳನೂ ಆಗಬೇಕು, ಮಳ್ಳನೂ ಆಗಬೇಕು. ಏನಂದ್ರಿ? ರೀ, ನಾನು ನಿಮ್ಮ ಮನೆ ಗೋಡೆ ಹತ್ಕೊಂಡು ಬರುವಾಗ ನಿಮ್ಮ ಮನೇಲಿರೋರು ಯಾರೋ ಒಬ್ಬರು ನನ್ನನ್ನು ನೋಡ್ಬಿಟ್ರು ರೀ. ನೋಡಿ, ಅವ್ರು ಬರೋಕ್ಕೂ ಮುಂಚೆ 2 ನಿಮಿಷ ನಿಮ್ಮ ಹತ್ರ ಮಾತಾಡ್ಬಿಟ್ಟು ಹೋಗ್ಬಿಡ್ತೀನಿ. ಇಲ್ಲಾಂದ್ರೆ ಪರಪ್ಪನ ಅಗ್ರಹಾರದೊಳಗೆ ಹಾಕ್ಬಿಡ್ತಾರೆ ರೀ. ಏನು ಹೆದರ್ಸ್ತಿದ್ದೀರಾ? ಅಯ್ಯೋ, ಹೆದರ್ಸೋದಲ್ಲ. ಅವ್ರೇನಾದ್ರು ನನ್ನ ಪರಪ್ಪನ ಅಗ್ರಹಾರದೊಳಗೆ ಹಾಕ್ಬಿಟ್ರೆ ನನ್ನ ಮಗಳು ಒಬ್ಬಳೇ ಇರೋದು. 2 ನಿಮಿಷ ಹಂಗೆ ಮಾತಾಡಿ ಹೋಗ್ಬಿಡ್ತೀನಿ. ಬನ್ನಿ. ಏನು ವಿಷಯ ಹೇಳ್ರಿ? ನಿಧಾನ ಕಣ್ರಿ, ಹೇಗೋ ಕಷ್ಟ ಪಡ್ಕೊಂಡು ಒಳಗೆ ಬಂದಿದ್ದೀನಿ. ನೀವು ನೋಡ್ತಾ ಹಿಂಗೆ ಈ ರೂಮ್ ತುಂಬ ಚೆನ್ನಾಗಿದೆ ರೀ, ನಿಮ್ಮ ಥರನೇ ವೆರಿ ಬ್ಯೂಟಿಫುಲ್. ಹೌದು, ಈ ರೂಮ್ ಇದು ನಿಮ್ಮದೇ ರೂಮು? ಜಾಸ್ತಿ ಕೋಪಿಸ್ಕೋಬೇಡಿ, ಕನ್ಫರ್ಮ್ ಇದು ನಿಮ್ಮದೇ ರೂಮು. ಇವತ್ತು ನನ್ನ ಹಣೆ ಬರಹದಲ್ಲಿ ನಿಮ್ಮಿಂದ ನನ್ನ ಜೀವ ಉಳಿಯುತ್ತೆ ಅಂತ ಬರೆದಿತ್ತು ಅನ್ಸುತ್ತೆ. ಇಲ್ಲ ಅಂದಿದ್ರೆ ನಾಳೆ ಬೆಳಗ್ಗೆ ಪರಪ್ಪನ ಅಗ್ರಹಾರದಲ್ಲಿ ವಿರಾಟ್ ಅಂತ ಎಲ್ಲ ಕಡೆ ನ್ಯೂಸ್ ಆಗ್ಬಿಟ್ಟಿರೋದು. ಹೇಳ್ತಾ ಇರೋದನ್ನೆಲ್ಲ ಮಾತಾಡೋದು ಬಿಟ್ಟು ನೀವು ಯಾಕೆ ಬಂದಿದ್ದೀರಾ ಅಂತ ಮೊದಲು ಹೇಳಿ, ಇಲ್ಲಾಂದ್ರೆ ಜೋರಾಗಿ ಕಿರ್ಚ್ತೀನಿ. ಆಗ ನಿಜವಾಗ್ಲೂ ಜೈಲಿಗೆ ಹೋಗ್ಬೇಕಲ್ಲ. ಅಯ್ಯೋ ರೀ, ನಿಧಾನ ರೀ. ಅದು ನಾನು ನಿಮ್ಗೆ ಯಾವಾಗಲೂ ಹೇಳ್ತಿರ್ತೀನಲ್ಲ, ನನ್ನ ಮಗಳಿಗೆ ಒಂದು 6 ತಿಂಗಳು ಅಮ್ಮ ಆಗಿರೋಕ್ಕಾಗ. ನಿಮ್ಗೇನು ಹುಚ್ಚಿಡ್ದಿದ್ಯಾ? ಪದೇ ಪದೇ ಯಾಕೆ ಈ ಥರ ಬಂದು ನನ್ನ ಪ್ರಾಣ ಹೇಳ್ತಿದ್ದೀರಾ? ಯಾಕೆಂದರೆ 6 ತಿಂಗಳಾದ್ಮೇಲೆ ನನ್ನ ಮಗಳು ಸಾನ್ವಿ ಬದುಕಿರ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಏನು ಹೇಳ್ತಿದ್ದೀರಾ? ಅವತ್ತು ಫೈರ್ ಆಕ್ಸಿಡೆಂಟ್ ಆದಾಗ ನನ್ನ ಹೆಂಡತಿ ನನ್ನ ಜೀವ ಹಾಗೆ ನನ್ನ ಮಗಳ ಜೀವನ ಉಳಿಸಿ ಅವಳು ಹೊರಟೋದ್ಲು. ಪುಟ್ಟ ಮಗು ಆಗಿದ್ದ ಸಾನ್ವಿ ಮನೆ ತುಂಬ ಹರಡಿದ ಹೊಗೆ ಕುಡಿದು ಅವಳ ಲಂಗ್ಸ್ ಎಲ್ಲ ಫೇಲ್ ಆಯಿತು. ಅವಳು ಜಾಸ್ತಿ ದಿನ ಬದುಕೋದಿಲ್ಲ ಅಂತಲೂ ಡಾಕ್ಟ್ರ್ ಹೇಳಿದ್ರು. ಆದರೆ ಅವ್ರು ಹೇಳಿರೋದ್ರಲ್ಲಿ ಇನ್ನು 6 ತಿಂಗಳು ಉಳಿದಿದೆ. ಇಷ್ಟು ದಿನ ನಾನು ಈ ವಿಷಯನ ಯಾರ ಹತ್ರನೂ ಹೇಳ್ಕೊಂಡಿರಲಿಲ್ಲ. ನನ್ನ ಮಗಳು ಸಾನ್ವಿಗೂ ಗೊತ್ತಿಲ್ಲ. ಸಾಯೋ ಸತ್ಯ ನನ್ನ ಮಗಳಿಗೆ ಹೇಗೆ ಹೇಳಿ? ಅವಳು ಮೊನ್ನೆ ನಿಮ್ಮನ್ನು ನೋಡಿದ್ಮೇಲೆ ನಿಮ್ಮನ್ನೇ ಅಮ್ಮ ಅಂತ ನಂಬಿದ್ಲು. ನೀವೇ ಬೇಕು, ಅಮ್ಮ ಬೇಕು ಅಂತ ಅಳ್ತಾಳೆ, ಒದ್ದಾಡ್ತಾಳೆ. ಅವಳಿಗೆ ನಾನು ಯಾವ ರೀತಿ ಸಮಾಧಾನ ಮಾಡಬೇಕು ನನಗೆ ನಿಜ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಅರ್ಚನೆ ಅವರೇ, ಸ್ವಲ್ಪ ದಿನದ ಮಟ್ಟಿಗಾರು ನನ್ನ ಮಗಳಿಗೆ ಒಂದು ತಾಯಿಯಾಗಿ ಜೀವ ಉಳಿಸಿ ಪುಣ್ಯ ಕಟ್ಕೊಳ್ಳಿ. ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ಇಲ್ಲ ಅಂತ ಹೇಳಬೇಡಿ ಪ್ಲೀಸ್. ಸರಿ ಸರಿ. ಅಯ್ಯೋ, ಥ್ಯಾಂಕ್ ಯು ಸೋ ಮಚ್ ರೀ. ಥ್ಯಾಂಕ್ ಯು ಸೋ ವೆರಿ ಮಚ್. ಯು ಮೇಡ್ ಮೈ ಡೇ. ಥ್ಯಾಂಕ್ ಯು ಸೋ ಮಚ್. ನಾನು ಇವತ್ತು ಇಷ್ಟು ಖುಷಿಯಾಗಿದ್ದೀನಿ ಗೊತ್ತಾ? ನನ್ನ ಮಗಳು ತುಂಬ ಖುಷಿ ಆಗ್ತಾಳೆ. ಓ ಮೈ ಗಾಡ್, ಥ್ಯಾಂಕ್ ಯು ಸೋ ಮಚ್. ಮಾತಾಡಿ ನಿಧಾನ. ಯಾರು? ಅಚ್ಚು, ನಾನು. ಯಾರೀ ಅದು? ನಾನು ನನ್ನ ತಮ್ಮ ಚಿರು. ಹೌದಾ? ಅಲ್ಲ, ಈಗ ಅವ್ರನ್ನ ಕರೆಸ್ಬಿಡ್ರಿ, ಯಾಕೆ ಟೆನ್ಷನ್ ಮಾಡ್ಕೋತೀರಿ? ಅಲ್ಲ, ಈಗ ನೀವು ಒಪ್ಕೊಂಡಿರೋ ವಿಷಯ ಅವ್ರಿಗೆ ಹೇಳಿದ್ರೆ ಪಾಪ ನಿಮ್ಮನ್ನ ತುಂಬಾ ಹೆಮ್ಮೆಯಿಂದ ಫೀಲ್ ಮಾಡ್ತಾರೆ. ನೀನು ತಲೆ ಕೆಟ್ಟಿದ್ಯಾ? ಅವ್ನು ಬಂದ ಅಂತ ನಾನೇ ಟೆನ್ಷನಲ್ಲಿದ್ದೀನಿ. ವಿಷಯ ಗೊತ್ತಾದ್ರೆ ಏನು ಮಾಡ್ತಾರೋ ಏನು ಮಾಡಲಿ? ಏನು ಅವ್ರೇನು ದೊಡ್ಡ ರೌಡಿನಾ? ಸ್ವಲ್ಪ ಸುಮ್ಮನಿರ್ತೀರಾ? ಬಾಗಲ್ ತೆಗಿ ಅಚ್ಚು. ಬಂದೆ. ನೀವು ಬನ್ನಿ, ಬನ್ನಿ. ನೀವು ಬಚ್ಚಿಟ್ಕೊಳ್ಳಿ. ಇಲ್ಲ. ಹಾಂ, ಬಂದೆ ಚಿರು. ಏನೇ ಮಾಡ್ತಿದ್ದೆ? ಯಾಕೆ ಬೆವರ್ತಾ ಇದೆಯಾ? ಅದು ರೂಮ್ ಎಲ್ಲ ಕ್ಲೀನ್ ಮಾಡ್ತಿದ್ನಲ್ಲ, ಅದಕ್ಕೆ. ರೂಮ್ ಕ್ಲೀನ್ ಮಾಡ್ತಿದ್ದ? ತುಂಬ ಧೂಳಾಗ್ಬಿಟ್ಟಿತ್ತು ಕಣೋ, ಅದಕ್ಕೆ ರೂಮ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೆ. ಏಯ್, ನಿನ್ನ ರೂಮ್ ಯಾವಾಗಲೂ ಕ್ಲೀನಾಗೇ ಇರುತ್ತಲ್ಲೇ? ಇಲ್ಲ ಕಣೋ, ತುಂಬ ಧೂಳಾಗ್ತಿತ್ತು, ಅದಕ್ಕೆ ಕ್ಲೀನ್ ಮಾಡ್ತಿದ್ದೆ. ನಿಂಗೆ ಧೂಳಂದ್ರೆ ಆಗಲ್ಲ ಅಲ್ವಾ? ನೀನು ಹೊರಡು. ಏ ಪರವಾಗಿಲ್ಲ, ಸುಮ್ಮನಿರು. ಕ್ಲೀನಾಗೇ ಇದೆ, ಆದರೂ ಕ್ಲೀನ್ ಮಾಡ್ತಿದ್ದೆ ಅಂತಿದೆಯಾ? ನಾನು ಮಾಡಾಯ್ತು ಅಂತ ಹೇಳಿದ್ದು.
ಯಾರೋ ಜೋರಾಗಿ ಮಾತಾಡ್ತಾರಂಗೆ ಸೌಂಡ್ ಕೇಳಿಸ್ತಿತ್ತು ಕಣೆ. ಅದಾ ಯಾರೂ ಇಲ್ವಲ್ಲ, ನಾನು ರೂಮಲ್ಲಿ ಒಬ್ಬಳೇ ಇದ್ದೀನಿ. ಇಲ್ಲ ಕಣೆ, ಏನೋ ಸೌಂಡ್ ಕೇಳಿಸ್ತಾ ಇತ್ತು. ಅದಾ ಅದು ನನಗೆ ಆಫೀಸಿಂದ ಮೀಟಿಂಗ್ ಇತ್ತು ಕಣೋ, ಅದ್ರದ್ದಿರಬೇಕು. ಹೌದಾ, ಏನೋ ಮೀಟಿಂಗ್ ಅಂತ ಇದೆಯಾ, ಮುಗಿಸ್ಕೊ. ಹಾಂ. ಅಚ್ಚು, ಏನೇ? ಏನಿಲ್ಲ. ಸರಿ, ಗುಡ್ ನೈಟ್. ಗುಡ್ ನೈಟ್. ಅಬ್ಬಾ ಏನು ಬೊಂಬಾಟಾಗಿ ಸುಳ್ಳು ಹೇಳ್ತೀರಿ? ಹಾಂ, ನಿಮ್ಮನ್ನು ಇಷ್ಟು ದಿನ ನಾನು ಏನೋ ಅನ್ಕೊಂಡಿದ್ದೆ. ಪರಿಸ್ಥಿತಿ ಕೆಟ್ಟಾಗ ಎಲ್ಲರೂ ಸುಳ್ಳು ಹೇಳಬೇಕಾಗತ್ತೆ. ನೀವಿಲ್ಲಿದ್ದೀರಾ ಅಂತ ಏನಾದರೂ ಸತ್ಯ ಹೇಳಿದರೆ ನಿಮ್ಮ ಪರಿಸ್ಥಿತಿ ಏನಾಗ್ತಿತ್ತು ಅಂತ ಯೋಚನೆ ಮಾಡಿ. ಇಷ್ಟೊತ್ತಿಗೆ ನೀವು ಪೊಲೀಸ್ ಸ್ಟೇಷನಲ್ಲಿ ಇರ್ತಿದ್ರಿ. ನೀವು ನನ್ನ ಮಾತಿಗೆ ಬೆಲೆ ಕೊಟ್ಟು ನನ್ನ ಮಗಳಿಗೆ ತಾಯಿಯಾಗಿರೋಕೆ ಒಪ್ಕೊಂಡ್ರಲ್ಲ, ನನಗಷ್ಟು ಸಾಕು ಕಣ್ರಿ. ನನಗೆ ಈ ಕೆಲಸ ಸ್ವಲ್ಪನೂ ಇಷ್ಟ ಇಲ್ಲ. ಆದರೆ ಸಾನ್ವಿ ಪರಿಸ್ಥಿತಿ ಕೇಳಿ ಈ ಕೆಲಸ ಮಾಡೋದಕ್ಕೆ ಒಪ್ಕೊಂಡಿದ್ದೀನಿ. ಸಾನ್ವಿಗೆ ತಾಯಿಯಾಗಿರೋದಕ್ಕೆ ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಟ್ರೈ ಮಾಡ್ತೀನಿ. ನೀವು ಇಷ್ಟು ಹೇಳಿದ್ರಲ್ಲ, ನನಗೆ ಸಾಕು. ಹೌದು, ನಾಳೆ ನಮ್ಮ ಮನೆಗೆ ಬರ್ತೀರಲ್ಲ? ನಾಳೆ ಬರಲ್ಲ, ನಾಳೆ ನಮ್ಮ ಮನೇಲಿ ಪೂಜೆ ಇದೆ. ಓ, ಆಗ ಆ ಪೂಜೆಯಿಂದ ನಿಮಗೆ ಒಳ್ಳೇದಾಗಲಿ. ಹೌದು, ನಾನೇ ಬರಲ್ಲ? ಥ್ಯಾಂಕ್ ಯು. ಗುಡ್ ನೈಟ್. ಚಿರು, ಏನು ಹೀಗೆ ಓಡಾಡ್ತಿದ್ಯಾ? ಯಾರಿಗೋ ಕಾಯ್ತಾ ಇರೋ ಆಗಿದೆ. ಅದಕ್ಕೆ ಒಬ್ರು ಇಂಪಾರ್ಟೆಂಟ್ ಪರ್ಸನ್ ಬರೋರಿದ್ದಾರೆ, ಅವ್ರಿಗೋಸ್ಕರ ಕಾಯ್ತಾ ಇದ್ದೆ. ಇಂಪಾರ್ಟೆಂಟ್ ಪರ್ಸನ್? ಯಾರದು? ಅದು ಯಾರು ಚಿರು? ಹಾಯ್ ಚಿರು. ನಿನ್ಗೋಸ್ಕರನೇ ಕಾಯ್ತಾ ಇದ್ದೆ. ಇವನೇ ಅದಕ್ಕೆ ಆದರ್ಶ್ ಅಂತ ನನ್ನ ಫ್ರೆಂಡು. ಹಲೋ. ನಮಸ್ತೆ. ಬಾ ನೋಡು, ಅವ್ರು ನಮ್ಮ ಚಿಕ್ಕಮ್ಮ ಆದರ್ಶ್ ಅಂತ. ನಮಸ್ತೆ. ಇವರು ಪ್ರಭಾಕರ್ ಮಾವ. ನಮಸ್ತೆ. ಅವ್ರ ದಿಶಾ. ಹಾಯ್. ಹಲೋ. ನೀವು ಬಂದಿದ್ದು ತುಂಬ ಖುಷಿ ಆಯಿತು. ನೀವು ಚಿರಾಗ್ ಫ್ರೆಂಡ್ ಅಂದರೆ ನಮ್ಮ ಮನೆಯವರೇ. ಇವ್ನು ನಮ್ಮ ಮನೆಯವನೇ. ಆದ್ರೆ ಇವತ್ತು ಈ ಮನೇಲಿ ಒಬ್ರು ಕಡಿಮೆ ಆಗ್ತಾರೆ. ಅಂದರೆ ಒಬ್ರು ಮನೆ ಬಿಟ್ಟು ಹೋಗ್ತಾರೆ ಅಂತ. ಹಸ್ಬೆಂಡ್ ಯಾಕೆ ಹಿಂಗೆ ಹೇಳ್ತಿದ್ದಾರೆ? ಅವ್ರ ಮನಸ್ಸಲ್ಲಿ ಏನಿದೆ? ಏನು ಯೋಚನೆ ಮಾಡ್ತಿದ್ದೀರಾ? ಆ್ಯಕ್ಚುಲಿ ರೂಮಲ್ಲಿ ಇರಬೇಕು, ಕರ್ಕೊಂಡು ಬರ್ತೀನಿ.